ಇನ್ನು ಇದೇ ಪ್ರಚಾರ ಸಭೆಯಲ್ಲಿ ಇದು ಹಣವಂತ ಹಾಗೆಯೇ ಹೃದಯವಂತರ ನಡುವಿನ ಚುನಾವಣೆ ಸ್ಪರ್ಧೆ ಅಂತ ಹೇಳಿದ್ದಾರೆ ಮಾಜಿ ಸಂಸದ ಸಿ.ಎಸ್. ಪುಟ್ಟರಾಜು. ಜಿಲ್ಲೆಯ ಜನ ಹೃದಯವಂತನನ್ನ ಈಗಾಗಲೇ ಗೆಲ್ಲಿಸಲು ಬದ್ಧರಾಗಿದ್ದಾರೆ. ಇದು ಹಣವಂತ ಮತ್ತು ಹೃದಯವಂತನ ಮಧ್ಯೆ ನಡೀತಾ ಇರೋ ಚುನಾವಣೆ ಅಂತ ಹೇಳಿದ್ದಾರೆ. ಮಾಜಿ ಸಂಸದ ಪುಟ್ಟರಾಜು ಈ ರೀತಿಯಾಗಿ ಹೇಳಿಕೆ ನೀಡಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇರೋ ಜೆಡಿಎಸ್ ಸಭೆಯಲ್ಲಿ ಈಗಿನ ಎರಡೂ ಪಕ್ಷದ ಮೈತ್ರಿಗೆ ಶ್ರೀರಾಮನ ಆಶೀರ್ವಾದವೇ ಕಾರಣ, ರಾಮನ ಅಸ್ತಿತ್ವವೇ ಇಲ್ಲ ಅಂತ ಹೇಳೋ ಕಾಂಗ್ರೆಸ್ ಅನ್ನ ತಿರಸ್ಕರಿಸಬೇಕು ಅಂತ ಇದೇ ಒಂದು ಪ್ರಚಾರ ಸಭೆಯಲ್ಲಿ ಸಿ.ಎಸ್. ಪುಟ್ಟರಾಜು ಹೇಳಿದ್ದಾರೆ. ಹಣವಂತ ಹಾಗೆ ಹೃದಯವಂತನ ನಡುವೆ ನಡೀತಾ ಇರೋ ಚುನಾವಣೆ ಇದು. ಅಂದ್ರೆ ಇಲ್ಲಿ ಹಣವಂತ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋ ಸ್ಟಾರ್ ಚಂದ್ರು, ಹಾಗೆಯೇ ಕುಮಾರಸ್ವಾಮಿ ಅವರನ್ನ ಹೃದಯವಂತ ಅಂತ ಕರೆದಿದ್ದಾರೆ ಮಾಜಿ ಸಂಸದ ಸಿ.ಎಸ್. ಪುಟ್ಟರಾಜು. ಹೀಗಾಗಿ ಮಂಡ್ಯದಿಂದ ಹೃದಯವಂತನನ್ನ ಗೆಲ್ಲಿಸಬೇಕು ಅಂತ ಇದೇ ವೇಳೆ ಸಿ.ಎಸ್. ಪುಟ್ಟರಾಜು ಕೋರ್ಕೊಂಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.